ನಾನಿರುವುದೇ ನಿಮಗಾಗಿ. ಇದು ಮಂಗಳೂರು, ಕರ್ನಾಟಕದ ಕರಾವಳಿ. ಮಂಗಳೂರು ಕರ್ನಾಟಕಕ್ಕೆ ಅನೇಕ ಮಹಾನ್ ಪ್ರತಿಭೆಗಳನ್ನ ಕೊಡುಗೆಯಾಗಿ ಕೊಟ್ಟ ಹೆಗ್ಗಳಿಕೆಯನ್ನ ಹೊಂದಿದೆ. ಒಂದ್ಸಲ ಏನಾಯ್ತು ಅಂದ್ರೆ, ಭಕ್ತ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದ. ಸಡನ್ ಆಗಿ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ರು. ದೇವ್ರು ಕೇಳಿದ್ರು, ಅಲ್ಲಪ್ಪ ಇವಾಗ ಗಂಡಸರು ಗ್ರೇಟಾ ಹೆಂಗಸರು ಗ್ರೇಟಾ ಅಂತ ಕೇಳಿದ್ರು. ಅದಕ್ಕೆ ಭಕ್ತ ಹೇಳ್ದ, ಇದ್ರಲ್ಲೇ ಸ್ವಾಮಿ ಡೌಟು, ಗಂಡಸರೇ ಗ್ರೇಟು. ಯಾಕಂದ್ರೆ ನಾವು ಸಂಪಾದನೆ ಮಾಡ್ತೀವಿ, ಫ್ಯಾಮಿಲಿ ನೋಡ್ಕೋತೀವಿ, ಹೆಣ್ಣಿಗೆ ಏನಾದರೂ ಡೇಂಜರ್ ಅಂತ ಬಂದರೆ ನಾವೇ ಕಾಪಾಡ್ತೀವಿ, ಅದಕ್ಕೆ ನಾವೇ ಗ್ರೇಟು. ಸರಿ ಆಯ್ತಪ್ಪ. ಎರಡನೇ ಪ್ರಶ್ನೆ, ವರ್ಲ್ಡ್ ಎಷ್ಟು ಪಾಪ್ಯುಲೇಷನ್? ಒಂದು 600 ಕೋಟಿ. ಅವರೆಲ್ಲ 300 ಕೋಟಿ ಗಂಡಸರು, 300 ಕೋಟಿ ಹೆಂಗಸರು. ಆಯ್ತಪ್ಪ, 300 ಕೋಟಿ ಗಂಡಸರು ಒಂದು ಕಡೆ ಇಡು, 300 ಕೋಟಿ ಹೆಂಗಸರಿದ್ದಾರೆ. ಈ 300 ಕೋಟಿ ಗಂಡಸ್ಗೆ ಯಾರು ಜನ್ಮ ಕೊಟ್ಟಿದ್ದು? ಭಕ್ತನಿಗೆ ಹೆಣ್ಣು. ಹೆಂಗಯ್ಯ ಮತ್ತೆ ದೇವ್ರನ್ನ ನಕ್ಬಿಟ್ಟ. ಮತ್ತೆ ಹೆಂಗೆ ಹೇಳ್ತೀಯಪ್ಪ ಗಂಡಸು ಗ್ರೇಟ್ ಅಂತ? ಹೆಂಗಸರು ತಾನೆ ಗ್ರೇಟ್. ಅದಕ್ಕೆ ತಾನೆ ತಾಯಿಯಾಗ ಭಾಗ್ಯನ ಹೆಣ್ಣಿಗೆ ಕೊಟ್ಟರು. ಇವತ್ತು ಹೆಣ್ಣು ಗಂಡಸ್ಗಿಂತ ಕಮ್ಮಿ ಇಲ್ಲ ಅಂತ ಎಲ್ಲ ಫೀಲ್ಡ್ ಮುನ್ನುಗ್ತಾ ಇದ್ದಾರೆ. ನಾನು ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ಬರ್ತಾ ಇರೋ ಒಂದು ಹೆಣ್ಣು, ಅವರು ಮಂಗಳೂರಿಂದ ಉಳ್ಳಾಳಿಂದ ಬರ್ತಾ ಇದ್ದಾರೆ, ಗೀತಾಬಾಯಿ ಅಂತ. ಪ್ರತಿಭೆ ಮತ್ತು ಬಡತನ ಎರಡು ಒಮ್ಮೆಲೆ ಹುಟ್ಟಿರುವಂಥವು. ಇವರಲ್ಲಿ ಗೀತಾಬಾಯಿ ಕೂಡ ಒಬ್ಬರು. ಯಾಕಂದ್ರೆ ಒಂದು ಹೊತ್ತಿನ ಊಟಕ್ಕಾಗಿ ಎಂಥ ಚಿಕ್ಕ ಕೆಲಸವನ್ನಾದರೂ ಮಾಡುವ ಹಾಗೂ ಮೀನಿನ ಮಾರ್ಕೆಟ್ನಲ್ಲಿ ಪ್ಲಾಸ್ಟಿಕ್ ಚೀಲಗಳನ್ನು ಮಾರುವ ಬಡ ಹೆಣ್ಣು ಮಗಳು. ಆದರೆ ಇವರ ಸಾಧನೆ ಚಿಕ್ಕದಲ್ಲ. ಬದುಕಿನಲ್ಲಿ ಬಡತನವನ್ನ ಪಡೆದುಕೊಂಡಿದ್ರು ಇವರ ಸಾಧನೆಯಲ್ಲಿ ಶ್ರೀಮಂತಿಕೆಗೇನೂ ಕೊರತೆ ಇಲ್ಲ. ಇವರು ಕರ್ನಾಟಕಕ್ಕೆ ಹಾಗೂ ಇಡೀ ದೇಶಕ್ಕೆ ಹೆಮ್ಮೆ ತಂದುಕೊಟ್ಟಿದ್ದಾರೆ. ಹಾಗಾದ್ರೆ ಯಾರು ಈ ಗೀತಾಬಾಯಿ ಮತ್ತು ಅವರೇನ್ ಸಾಧನೆ ಮಾಡಿದ್ದಾರೆ ಅಂತ ಅವರ ಮಾತಲ್ಲೇ ಕೇಳೋಣ ಬನ್ನಿ. ಅವರು ಒಂದು ಆಸೆ ಹೊತ್ಕೊಂಡ್ ಬರ್ತಾ ಇದ್ದಾರೆ. ಏನ್ ಆಸೆ ಅಂತ ಅವ್ರ ಬಾಯಲ್ಲ ಕೇಳ. ಸೊ ಲೆಟ್ಸ್ ವೆಲ್ಕಮ್ ಗೀತಾಬಾಯಿ. ಹೇಳಿ ಗೀತಾಬಾಯಿ. ಉಳ್ಳಾಳಿಂದ ಬರ್ತಾ ಇದ್ದಾರೆ? ಮಂಗಳೂರಿನ ಉಳ್ಳಾಳದಿಂದ ಬರ್ತಾ ಇದ್ದೀನಿ. ಓಕೆ, ಯಾರ್ಯಾರಿದ್ದಾರೆ ನಿಮ್ಮ ಫ್ಯಾಮಿಲಿ? ನಮ್ದು ಅಣ್ಣ, ಅತ್ತಿಗೆ ಮತ್ತು ಅವ್ರ ಮಕ್ಕಳು 4 ಜನ. ತಂದೆ ತಾಯಿ ತೀರಿ ಹೋಗಿದ್ದಾರೆ. ಹೌದು. ನಿಮ್ಗೆ ಏನು ಏಜ್ ಇವಾಗ? 34. ನಿಮ್ಮ ಮದುವೆ ಆಗಿದೆ? ಇಲ್ಲ. ಯಾಕೆ? ನಾನು ಕ್ರೀಡೆಯಲ್ಲಿ ಆಸಕ್ತಿ, ಅದಕ್ಕೆ ಮುಂದೆ ಹೋಗ್ಬೇಕಂತ. ಯಾವ ಸ್ಪೋರ್ಟ್ಸ್? ಪವರ್ ಲಿಫ್ಟಿಂಗ್ ಮತ್ತೆ ಟಗ್ ಆಫ್ ವಾರ್ ಎರಡರಲ್ಲಿ ಇದ್ದೇನೆ. ಪವರ್ ಲಿಫ್ಟಿಂಗ್ ಅಂದ್ರೆ ಏನು? ಪವರ್ ಲಿಫ್ಟಿಂಗ್ ಅಂದ್ರೆ ಬೆಂಚ್ ಪ್ರೆಸ್, ಡೆಡ್ ಲಿಫ್ಟ್ ಮತ್ತೆ ಸ್ಕ್ವಾಟ್ ಅಂತ 3 ಇದೆ. ಅದು ಒಂದು ಸ್ಪೋರ್ಟ್ಸ್ ಇದೆ? ಅದು 3 ಗೇಮಲ್ಲಿ ಒಂದು ಪವರ್ ಲಿಫ್ಟಿಂಗ್ ಅಂತ. ಎಷ್ಟೇ ವರ್ಷದಿಂದ ಪ್ರಾಕ್ಟೀಸ್? ನಾನು 15 ವರ್ಷದಿಂದ ಮಾಡ್ತಾ ಇದ್ದೆ. ನನಗೆ 15 ವರ್ಷ ಏಜ್ ಇರುವಾಗ. 18 ವರ್ಷ ಆಯ್ತು. ಅದಕ್ಕಿಂತ ಮೊದಲು ಕಬಡ್ಡಿಯಲ್ಲಿ ಇದ್ದೆ. ಕಬಡ್ಡಿ ಅದರಲ್ಲಿ ಚಾಂಪಿಯನ್ ಕಬಡ್ಡಿಯಲ್ಲಿ. ಆಮೇಲೆ ನಾನು ಇದಕ್ಕೆ ಬಂದೆ ಪವರ್ ಲಿಫ್ಟಿಂಗ್. ಟಗ್ ಆಫ್ ವಾರ್ ಅಂತ ಹೇಳಿ ಅದು ಹಗ್ಗ ಜಗಾಟ. ಗೊತ್ತು. ಅದರಲ್ಲಿ ಸಹ ಚಾಂಪಿಯನ್, ಅದರಲ್ಲಿ ಸಹ 150 ತನಕ ಮೆಡಲ್ ಮಾಡಿದೆ ನಾನು. ಗೋಲ್ಡ್ ಮೆಡಲ್ ಸ್ಟೇಟ್ ಲೆವೆಲ್ ಅಲ್ಲಿ. ಸ್ಟೇಟ್ ಲೆವೆಲ್ ಅಂದ್ರೆ ಕರ್ನಾಟಕ ಸ್ಟೇಟ್ ಅಲ್ಲಿ. ನ್ಯಾಷನಲ್ ಲೆವೆಲ್ ಹೋಗಿದ್ದೀರಾ? ಅದು ಟಗ್ ಆಫ್ ವಾರ್ ಇಲ್ಲ, ಆದ್ರೆ ನಮ್ಮದು ಪವರ್ ಲಿಫ್ಟಿಂಗ್ ಇಂಟರ್ನ್ಯಾಷನಲ್ ಮಾಡಿದ್ದೇನೆ. ಆಮೇಲೆ ನನಗೆ ತುಂಬಾ ಸರ್ತಿ ನಾನು ಒಂದು 16 ಬಾರಿ ಆಯ್ಕೆ ಆದೆ. ಆದ್ರೆ ನನಗೆ ಅಮೌಂಟ್ ಆಗ್ಲಿಲ್ಲ, ಯಾರು ಸ್ಪಾನ್ಸರ್ಡ್ ಎಲ್ಲ ಸಿಕ್ಕಿಲ್ಲ. ಅದಕ್ಕೆ ಅದು 14 ಸರಿ ನಾನು ಹೋಗ್ಲಿಲ್ಲ ಇಂಟರ್ನ್ಯಾಷನಲ್. ನಿಮ್ಮ ಅಣ್ಣ ಏನ್ ಮಾಡ್ತಾರೆ? ಅವರೊಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ದಾರೆ. ನಿಮ್ಮ ಅತ್ತಿಗೆ? ಅವರು ಮನೆಯಲ್ಲಿದ್ದಾರೆ. ಮಕ್ಕಳು? ಅವ್ರಿಗೆ ಎಷ್ಟು ಮಕ್ಕಳು? ಒಬ್ಬ 10 ವರ್ಷದವನು, 8 ವರ್ಷ, ಚಿಕ್ಕ ಚಿಕ್ಕ ಮಕ್ಕಳು. ನಿಮ್ಮ ಅಣ್ಣ ನಿಮ್ ಚೆನ್ನಾಗಿ ನೋಡ್ಕೊಳ್ತಾರೆ. ನೀವೇನ್ ಮಾಡ್ತಿದ್ದೀರಾ? ನಾವು ಮಂಗಳೂರಿನ ಫಿಶ್ ಮಾರ್ಕೆಟ್ ಅಲ್ಲಿ, ಸೆಂಟ್ರಲ್ ಮಾರ್ಕೆಟ್ ಹತ್ರ ಚಿಕ್ಕ ಪ್ಲಾಸ್ಟಿಕ್ ಪೊಲಿಥಿನ್ ಬ್ಯಾಗ್ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದೇನೆ. ಅದು ಯಾಕೆ ಕಂಟಿನ್ಯೂ ಮಾಡಲಿಲ್ಲ? ನಾನು ಮಾಡ್ತಾ ಇದ್ದೀನಿ, ಇವಾಗಲೂ ಮಾಡ್ತೇನೆ. ಮೊನ್ನೆ ಕೂಡ ಬ್ಯಾಂಗ್ಳೂರ್ನಲ್ಲಿ ಫಸ್ಟ್ ಪ್ರೈಸ್ ನನಗೆ ಸ್ಟೇಟ್ ಅಲ್ಲಿ ಎಲ್ಲ ಮಾಡ್ತಾ ಇದ್ದೀನಿ. ಟ್ಯಾಲೆಂಟ್ ಇದೆ ನಮ್ಗೆ. ಒಂದು ಸಂಕಟ ಆಗ್ತದೆ. ನೀವು ಫಿಶ್ ಮಾರ್ಕೆಟ್ಲಿ ಪಾಲಿಥಿನ್, ಓಕೆ, ಕೆಲಸ ಯಾವುದೇ ಆದ್ರೂ ಕೆಲಸನೇ ಬಿಡಿ, ಅದೇನು ಹಾನೆಸ್ಟ್ ಆಗಿ ಕೆಲಸ ಮಾಡಬಹುದು. ಒಂದಿನಕ್ಕೆ 10 ರೂಪಾಯಿ ಬರುತ್ತೆ.
ಹಾನೆಸ್ಟ್ ಬಂದಾಗ ಆ ದುಡ್ಡು ಗ್ರೇಟ್, ಲಕ್ಷಕ್ಕಿಂತ ಗ್ರೇಟ್, ಅದನ್ನ ಒಪ್ಕೋತಿಲ್ಲ ಅಂತ. ಬಟ್ ಆದ್ರೆ ನೀವು ಒಂದು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಇಷ್ಟೆಲ್ಲ ಒಂದು ಟ್ಯಾಲೆಂಟ್ ಇಟ್ಕೊಂಡು ಯಾಕೆ ನೀವು ಅದೇ ಗೊತ್ತಿಲ್ಲ, ಅದೇ ಸಮಸ್ಯೆ ಆಗಿದೆ ನನಗೆ. ಸಪೋರ್ಟಿಂಗ್ ಇಲ್ಲ ಅಂತ ಹೇಳ್ಬೋದು ಜಾಸ್ತಿ. ಅಂದ್ರೆ ಒಂದು ಅಮೌಂಟ್ ಅಲ್ಲಿ ನಮಗೆ ತುಂಬಾ ಪವರ್ ಇದ್ದೆ ನಾನು. ಅಂದ್ರೆ ನಾವು ಒಂದು 10 ಜನರೊಟ್ಟಿಗೆ ಹೋಗ್ಬೇಕಾದ್ರೆ ಅದೇ ತರ ನಾವು ಅವರಿಗೆ ನಡ್ಕೊಳ್ಬೇಕಾಗ್ತದೆ. ಆ ಥರ ಎಲ್ಲ ಸಮಸ್ಯೆ ಇದೆ. ಇವಾಗ ನೋಡ್ಬೇಕಂತಾದ್ರೆ ಹಣ ಇದ್ರೆ ಮಾತ್ರ ಜನ ಬಾಲ ಇರ್ತದೆ ನೋಡಿ. ಆ ಥರ ಒಂಥರ ನಾನು ಫೋರ್ ಅಷ್ಟೇ. ಮತ್ತೆ ಜನ ಅಸಹಾಯ ನನಗೆ ತುಂಬ ಇದೆ. ಆದರೆ ಇದೊಂದು ಸಮಸ್ಯೆ ನನಗೆ ಏನಂತ ಗೊತ್ತಿಲ್ಲ. ಪಾಲಿಟಿಕ್ಸ್ ಲೆವೆಲ್ ಹೋಗ್ತದಾ ಅಥವಾ ಯಾವ ಥರ ಹೋಗ್ತದ ಅಂತ ಗೊತ್ತಿಲ್ಲ ಸರ್. ಅಂದ್ರೆ ಏನು ಕನ್ಸಿಡರ್ ಮಾಡ್ತಿಲ್ವಾ? ಯಾಕೆ ಕನ್ಸಿಡರ್ ಮಾಡ್ತಿಲ್ಲ ಅಲ್ಲಿ? ಅಂದರೆ ಗೌರ್ಮೆಂಟಲ್ಲಿ ಮಾಡ್ತಾರೆ. ನಮಗೆ ನಾವು ಹೋದಾಗ ನಮಗೆ ಒಳ್ಳೆ ಈ ಸರ್ತಿ ಗೋಳಿಹಟ್ಟಿ ಚಂದ್ರಶೇಖರ್ ಬಂದಿದ್ರು, ತುಂಬ ಒಳ್ಳೆಯವರು. ಅವರು ನಮ್ಮ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡಿದ್ರು. ನೋಡಮ್ಮ ನಿನಗೆ ನಾನು ಎಲ್ಲ ಥರದ ಸಹಾಯ ಮಾಡ್ತೇನೆ ಅಂತ ಹೇಳಿದರು. ಮತ್ತೆ ಅವ್ರು ನನಗೆ ಹೇಳಿದ್ದಾರೆ ನಿನಗೆ ಒಂದು ಜಾಬು ಅದು ಇದು ಎಲ್ಲ ಥರದ ನಿನಗೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿದರು. ಆದರೆ ಈಗ ಅವ್ರು ಇಳಿದು ಬಿಟ್ಟರು ಕೆಳಗೆ, ಅವರ ಕೈಲಿ ಅಧಿಕಾರ ಇಲ್ಲ. ಈ ಥರ ಒಳ್ಳೆಯವರು ಯಾರಾದ್ರು ಬಂದ ಕೂಡಲೇ ನಮಗೆ ಆ ಥರ ಒಂಥರ ಉಲ್ಟಾಗುತ್ತೆ. ಅದು ಏನಂತ ಗೊತ್ತಿಲ್ಲ. ನಮ್ಮ ಸ್ಟಾರ ಅಥವಾ ನಾವು ಹುಟ್ಟಿದ ಗಳಿಗೆ ಸರಿ ಇಲ್ವೋ ಏನಂತ ಹೇಳಲಿಕ್ಕೆ ಬರಲ್ಲ. ತುಂಬಾ ನೋವಾಗುತ್ತೆ ಈ ತರ ಎಲ್ಲ ಕೇಳಕಂದ್ರೆ. ಒಂದು ನನಗೆ ಸ್ಪೋರ್ಟ್ಸ್ ಅಂದ್ರೆ ಬಹಳ ಇಷ್ಟ. ಯಾಕಂದ್ರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಸ್ಪೋರ್ಟ್ಸ್ ಬಗ್ಗೆ. ಅಂದ್ರೆ ನಾವು ಎಲ್ಲಾ ಸ್ಪೋರ್ಟ್ಸ್ ನೋಡ್ತೀವಿ, ಅದು ಎಸ್ಪೆಷಲಿ ಇಂಡಿಯಾ ಗೆಲ್ತು ಅಂದ್ರೆ ನಮಗೆ ಬಹಳ ಖುಷಿ. ನೀವು ಒಬ್ಬ ಭಾರತೀಯರಾಗಿ ಈ ರೀತಿ ಒಂದು ಒಳ್ಳೆ ಒಂದು ಟ್ಯಾಲೆಂಟ್ ಇಟ್ಕೊಂಡು ಏನು ಸಾಧಿಸಕ್ಕಾಗ್ತಿಲ್ವಲ್ಲ, ಯಾಕೆ ಈ ರೀತಿ ಒಂದು ಇದಾಗ್ತಿದ್ರೆ ನನಗೂ ನೋವಾಗ್ತಿದೆ. ನಾನು ಶೋ ಬಂದಿದ್ದೆ. ನನ್ನಿಂದ ಏನಮ್ಮ ನಿಮ್ಮ ಆಸೆ ಏನು? ಆಸೆನ ಹೆಂಗ್ ಪೂರೈಸ್ಲಿ ಹೇಳಿ. ನನಗೆ ನನ್ನ ಥರ ಇನ್ನು ಬೇರೆ ಮಕ್ಕಳು ಈ ಥರ ಇದಾಗಬಾರ್ದು. ಅವರಿಗೆ ಸಹ ಒಂಥರ ಕ್ರೀಡೆಯಲ್ಲಿ ಒಂದು ಸ್ಫೂರ್ತಿ ಕೊಟ್ಟು ಅವರಿಗೆ ಸಹ ಒಂದು ತಯಾರು ಮಾಡುವ, ನಮಗೆ ಒಂದು ಕರ್ನಾಟಕಕ್ಕೆ ಒಂದು ಹೆಸರು ತರುವ, ಆ ಥರ ಎಲ್ಲ ಒಂದು ಆಸೆ ಇದೆ. ಮತ್ತೆ ಎರಡನೇ ಒಂದು ನನಗೆ ಜಾಬು ಇಲ್ಲ. ಯಾವ ಥರದಲ್ಲಿ ಆದರೆ ನನಗೆ ಫೋರ್ಸಿಗೆ ಅವರು ಸಪೋರ್ಟ್ ಮಾಡುವಂಥ ಒಂದು ಜಾಬ್ ನನಗೆ ಸಿಕ್ಕಿದ್ರೆ ನಾನು ಅದರಲ್ಲಿ ಸಹ ರೆಡಿ ಇದ್ದೇನೆ. ನಾನು ದುಡ್ದು ನನ್ನ ಹಣದಲ್ಲಿ ನಾನು ಹೋಗ್ತಾ ಇದ್ದೇನೆ ಇವಾಗಲೂ. ಅಂದರೆ ಔಟ್ಸೈಡ್ ಇದು ಫಾರಿನ್ ಕಂಟ್ರಿ ಇಲ್ಲ, ಏನಿಲ್ಲ. ನನ್ನ ಹೆಸರು ನಳಿನಿ. ಗೀತಾಬಾಯಿ ನಮ್ಮ ಜೊತೆಯಲ್ಲೇ ತನ್ನದಿಂದಲೇ ವ್ಯಾಪಾರ ಮಾಡಿ ವೆಯ್ಟ್ ಲಿಫ್ಟಿಗೆಲ್ಲ ಹೋಗ್ತಾ ಬರ್ತಾ ಇದ್ದಾರೆ. ಗೌರ್ಮೆಂಟ್ನವರು ಏನು ಅವರಿಗೆ ಸಹಾಯ ಮಾಡಲಿಲ್ಲ. ಅಂದ್ರೆ ನಿಮ್ಗೊಂದು ಸ್ಪಾನ್ಸರ್ಶಿಪ್ ಬೇಕು, ಜೊತೆಲಿ ಒಂದು ಬೆನ್ನೆಲುಬೋದರ ಯಾರಾದ್ರೂ ಒಂದು ಸಪೋರ್ಟ್ ಇದ್ರೆ ನಿಮ್ಗೆ ಯು ಕ್ಯಾನ್ ಕಂಟಿನ್ಯೂ ಮಾಡ್ಬೋದು. ಒಳ್ಳೆ ಒಳ್ಳೆ ಆಸೆ ತಂದಿದ್ದೀರಮ್ಮ. ನಾವು ನೋಡೋಣ ಯಾವ ರೀತಿ ಒಂದು ನಿಮ್ಮ ಒಂದು ಏನು ಆಸೆ ತಂದಿದ್ದೀರ, ಆಸೆಗೆ ಹೆಂಗೆ ನಾವು ಒಂದ್ಗೂಡಿಸ್ಬೋದು. ನಮ್ಮ ಟೀಮ್ ಜೊತೆ ಮಾತಾಡಿ ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯಾರು ಮುಂದೆ ಬರ್ತಾರೆ, ಇಲ್ಲ ನಾವು ಯಾವ ರೀತಿ ಮಾಡ್ಬೋದು ನಿಮಗೆ ಚರ್ಚೆ ಮಾಡಿ ನಾವು ತಿಳಿಸ್ತೀವಿ ಅಮ್ಮ ನಿಮಗೆ. ಓಕೆ, ಅಲ್ಲಿವರೆಗೂ ನೋಡೋಣ. ನಾವು ಪ್ರಯತ್ನ ಪಡ್ತೀವಮ್ಮ, ಆದಷ್ಟು ಪ್ರಯತ್ನ ಪಡ್ತೀವಿ. ಓಕೆ, ಇವಾಗ ತಾನೇ ಗೀತಾಬಾಯಿ ಅವರು ತಮ್ಮ ಆಸೆ ಹೇಳ್ಕೊಂಡ್ರು. ಒಂದು ಪ್ರಾಪರ್ ಏನು ಒಂದು ಸಪೋರ್ಟ್ ಬೇಕು, ಒಂದು ಮಾರಲ್ ಸಪೋರ್ಟ್ ಬೇಕು. ಅದು ಸ್ಪಾನ್ಸರ್ಶಿಪ್ ಆಗಿರ್ಬೋದು, ಇಲ್ಲ ಒಂದು ಜಾಬ್ ಆಗಿರ್ಬೋದು. ಸೊ ಅವ್ರ ಆಸೆನ ಹೆಂಗ್ ನೆರವೇರಿಸೋದು ಅಂತ ನಾವು ಯೋಚನೆ ಮಾಡ್ತೀವಿ.